ನೀಟ್ ಇದು ವೈದ್ಯರಾಗಬೇಕು ಅಂತ ಕನಸು ಕಂಡಂತ ಲಕ್ಷಾಂತರ ವಿದ್ಯಾರ್ಥಿಗಳ ಪಾಲಿಗೆ ಅಗ್ನಿ ಪರೀಕ್ಷೆ. ಪ್ರತಿ ವರ್ಷದಂತೆ ಈ ವರ್ಷವೂ ನೀಟ್ ಎಕ್ಸಾಮ್ ನಡೆಸಲಾಗಿದೆ. ಆದರೆ ರಾಷ್ಟ್ರೀಯ ಮಟ್ಟದ ಈ ಪರೀಕ್ಷೆಯಲ್ಲೂ ಅಕ್ರಮ ಆರೋಪ ಸದ್ದು ಮಾಡ್ತಾ ಇದೆ. ಇದೀಗ TV9 ನೀಟ್ ಪರೀಕ್ಷೆಯಲ್ಲಿ ಅದೆಂಥ ಅಕ್ರಮ ನಡೆದಿದೆ ಎನ್ನುವುದನ್ನ ಸಾಕ್ಷಿ ಸಮೇತವಾಗಿ ಬಯಲು ಮಾಡಿದೆ. ಆ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ತೋರಿಸ್ತೀವಿ ನೋಡಿ. ದೇಶಾದ್ಯಂತ ನೀಟ್ ಪರೀಕ್ಷೆ ಅಕ್ರಮದ ಜ್ವಾಲೆ ಭುಗಿಲೇಳ್ತಲೇ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ, ಗ್ರೇಸ್ ಮಾರ್ಕ್ಸ್ ಒಬ್ರಲ್ಲ ಇಬ್ರಲ್ಲ 67 ಮಂದಿ 100ಕ್ಕೆ 100 ಫಲಿತಾಂಶ, ತಪ್ಪು ಕೀ ಆನ್ಸರ್, ಹೀಗೆ ಹಲವು ವಿಚಾರಗಳಲ್ಲಿ ಈ ಬಾರಿ ನೀಟ್ ಪರೀಕ್ಷೆ ಮತ್ತು ಪರೀಕ್ಷೆ ನಡೆಸೋ ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ ಕಳಂಕ ಹೊತ್ತಿದೆ. ಇದೀಗ TV9 ನಲ್ಲಿ ಇದೇ ಅಕ್ರಮದ ಅತಿದೊಡ್ಡ ಜಾಲದ ಬಗ್ಗೆ ಎಕ್ಸ್ಕ್ಲೂಸಿವ್ ವರದಿಯನ್ನ ನಾವು ತೋರಿಸ್ತೀವಿ ನೋಡಿ. ವೆಂಕಟಕೃಷ್ಣ ಭಟ್ 150 ಪೆಟ್ಟಿಗೆ ಕಿರುಜೇನಿನಿಂದ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. TV9 ನಲ್ಲಿ ನೀಟ್ ಅಕ್ರಮದ ಅತಿದೊಡ್ಡ ಎಕ್ಸ್ಪೋಸ್. ಪ್ರಶ್ನೆ ಪತ್ರಿಕೆ ಲೀಕ್, 40 ಲಕ್ಷಕ್ಕೆ ಡೀಲ್, ಆರೋಪಿ ಅರೆಸ್ಟ್. ಬಿಹಾರದ ಗೆಸ್ಟ್ ಹೌಸ್ ನಲ್ಲಿ ನಡೆದಿತ್ತು ಪ್ರಶ್ನೋತ್ತರ ಕಂಠಪಾಠ. ಹೌದು, TV9 ಕನ್ನಡದ ಸಹೋದರ ಸಂಸ್ಥೆ TV9 ಭಾರತ್ ವಾರ್ಷ್ ಬಿಹಾರದ ಪಾಟ್ನಾದಲ್ಲಿ ನೀಟ್ ಪರೀಕ್ಷೆ ಅಕ್ರಮದ ಸ್ಫೋಟಕ ಸಂಗತಿಯನ್ನ ಬಯಲು ಮಾಡಿದೆ. ನೀಟ್ ಪರೀಕ್ಷೆಯಲ್ಲಿ ಅದೆಂತ ಅಕ್ರಮ ನಡೆದಿತ್ತು ಅನ್ನೋ ದಂಗಾಗಿಸೋ ಮಾಹಿತಿಯನ್ನೇ ನೀಡ್ತಿದೆ. ಪ್ರಶ್ನೆ ಪತ್ರಿಕೆಯನ್ನ ಹೇಗೆ ಸೋರಿಕೆ ಮಾಡಲಾಗಿತ್ತು ಅನ್ನೋದನ್ನ ಎಳೆ ಎಳೆಯಾಗಿ ಬೆಚ್ಚಿಟ್ಟಿದೆ. ಸ್ಥಳ NHAI ಗೆಸ್ಟ್ ಹೌಸ್, ಬಿಹಾರ. ಇದು ಬಿಹಾರದ ಪಾಟ್ನಾ ವಿಮಾನ ನಿಲ್ದಾಣದ ಬಳಿ ಇರುವ NHAI ಅಂದ್ರೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಗೆಸ್ಟ್ ಹೌಸ್. ಇದೇ ಗೆಸ್ಟ್ ಹೌಸ್ ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡಿ ಪ್ರಶ್ನೆಗೆ ಉತ್ತರ ಕಂಡು ಹಿಡಿದು ಅದನ್ನ ಮೊದಲೇ ಡೀಲ್ ಮಾಡಿಕೊಂಡಿದ್ದ ಪರೀಕ್ಷಾರ್ಥಿಗಳಿಗೆ ಕಂಠಪಾಠ ಮಾಡಿಸಿದ್ರು ಅನ್ನೋದು ಗೊತ್ತಾಗಿದೆ. ಪರೀಕ್ಷೆ ನಡೆಯೋ ಹಿಂದಿನ ದಿನ ರಾತ್ರಿ ಅಂದ್ರೆ ಮೇ 4ರಂದು ಅಕ್ರಮದ ದೊಡ್ಡ ಜಾಲವೇ ಇಲ್ಲಿ ಕೆಲಸ ಮಾಡಿದೆಯನ್ನೋ ಸಂಗತಿಯನ್ನ TV9 ಪತ್ತೆ ಮಾಡಿದೆ. ಇದಕ್ಕೂ ಆಘಾತಕಾರಿ ಅಂದ್ರೆ ಬಿಹಾರ ಸರ್ಕಾರದ ಸಚಿವರೇ ಪ್ರಶ್ನೆ ಪತ್ರಿಕೆಗೆ ಉತ್ತರ ಕೊಡುವ ಪೇಪರ್ ಸಾಲ್ವರ್ ಗ್ಯಾಂಗ್ಗೆ ಈ ಗೆಸ್ಟ್ ಹೌಸ್ ನಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿಸಿದ್ರು ಅನ್ನೋದು ಗೊತ್ತಾಗಿದೆ. ಗೆಸ್ಟ್ ಹೌಸ್ ರಿಜಿಸ್ಟರ್ ಪುಸ್ತಕದಲ್ಲಿ ಮಂತ್ರಿ ಶಿಫಾರಸ್ಸಿನ ಉಲ್ಲೇಖ. ನೀಟ್ ಪರೀಕ್ಷೆ ಅಕ್ರಮದಲ್ಲಿ ಪೊಲೀಸರು ಇದುವರೆಗೂ 13 ಆರೋಪಿಗಳನ್ನ ಬಂಧಿಸಿದ್ದಾರೆ. ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಕಿಂಗ್ ಪಿನ್ ಇದೇ ಸಿಕಂದರ್ ಯದುವೇಂದ್ರ ಆಗಿದ್ದಾನೆ. ಈ ಸಿಕಂದರ್ ಖುದ್ದು ತಾನು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾನೆ ಅನ್ನೋ ಮಾಹಿತಿ ಸಿಕ್ಕಿದೆ. ಅಷ್ಟೇ ಅಲ್ಲ, ಸುಮಾರು 25ರಿಂದ 30 ಪರೀಕ್ಷಾರ್ಥಿಗಳ ಬಳಿ 40 ಲಕ್ಷಕ್ಕೂ ಅಧಿಕ ಹಣ ಡೀಲ್ ಮಾಡಿಕೊಂಡಿದ್ರು ಅನ್ನೋದು ಸಹ ಗೊತ್ತಾಗಿದೆ. ಈ ಮಧ್ಯೆ ಪಾಟ್ನಾದ NHAI ಗೆಸ್ಟ್ ಹೌಸ್ ನಲ್ಲಿ ಸಿಕ್ಕ ರಿಜಿಸ್ಟರ್ ದಾಖಲೆಯಲ್ಲಿ ಕೇಸ್ ನಲ್ಲಿ ಅರೆಸ್ಟ್ ಆಗಿರೋ ಮತ್ತೊಬ್ಬ ಅಂದ್ರೆ ಅನುರಾಗ್ ಯಾದವ್ ಅನ್ನೋನ ಹೆಸರು ಇರುವುದು ಪತ್ತೆಯಾಗಿದೆ. ಈ ಅನುರಾಗ್ ಯಾದವ್ ಮಧ್ಯರಾತ್ರಿ 12:40ಕ್ಕೆ ಗೆಸ್ಟ್ ಹೌಸ್ಗೆ ಚೆಕ್ ಇನ್ ಆಗಿದ್ದು ಬೆಳಗಿನ ಜಾವ 4:30ಕ್ಕೆ ಚೆಕ್ಔಟ್ ಆಗಿದ್ದಾನೆ. ಇಂಟ್ರೆಸ್ಟಿಂಗ್ ಅಂದ್ರೆ ಅದೇ ಗೆಸ್ಟ್ ಹೌಸ್ ನ ಕಚ್ಚಾ ರಿಜಿಸ್ಟರ್ ನಲ್ಲಿ ಅನುರಾಗ್ ಹೆಸರಿನ ಮುಂದೆ ಮಂತ್ರಿಯ ಶಿಫಾರಸು ಅನ್ನೋದು ಉಲ್ಲೇಖವಾಗಿದೆ. ಹೀಗಾಗಿ ಈ ಮಂತ್ರಿ ಯಾರು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಬಯಲಾಗಬೇಕಿದೆ. ಅಕ್ರಮದ ಜಾಡು ಒಂದ್ ಕಡೆ ಆದ್ರೆ ಇತ್ತ ಸುಪ್ರೀಂ ಕೋರ್ಟ್ ನೀಟ್ ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮದ ವಿರುದ್ಧ ಕೆಂಡ ಕಾರಿದೆ. ಪರೀಕ್ಷೆಯಲ್ಲಿ 0.001% ಸಹ ತಪ್ಪು ಮಾಡಿದ್ರು ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಜರುಗಿಸಬೇಕೆಂದು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸಿದೆ. ಮತ್ತೊಂದೆಡೆ ನೀಟ್ ಅಕ್ರಮದ ವಿರುದ್ಧ ಆಮ್ ಆದ್ಮಿ ಪಕ್ಷದ ಮುಖಂಡರು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸಿದ್ರು. ಅತ್ತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸರ್ಕಾರ ಮೌನ ವಹಿಸಿರುವ ಬಗ್ಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹರೀಶ್, TV9 ನವದೆಹಲಿ.